ವೆಲ್ಕಮ್ ಟು ದೇವರಮನೆ. ಈ ದೇವರಮನೆ ಪ್ಲೇಸ್ ಇತ್ತಲ್ಲ, ತುಂಬ ಈಸಿ ಟು ಟ್ರಕ್. ಅಂದರೆ ನಿಮ್ಗೆ ಟ್ರಕ್ಕಿಂಗ್ ಎಂತ ಇಲ್ಲ, ನೀವು ಪೇರೆಂಟ್ಸ್ ಫ್ಯಾಮಿಲಿನ ಕರ್ಕೊ ಬರ್ತೀವಿ ಅಂದರೆ ಇದು ರೈಟ್ ಸ್ಪಾಟ್. ಬಿಕಾಸ್ ನಿಮ್ಗೆ ಇಲ್ಲೇನು ಟ್ರಕ್ಕಿಂಗ್ ಜಾಸ್ತಿ ಇರಲ್ಲ, ಪೇರೆಂಟ್ಸ್ ಜಾಸ್ತಿ ಹತ್ತೋದು ಬೇಡ, ಡೈರೆಕ್ಟಾಗಿ ವ್ಯೂ ನೋಡ್ಬೋದು. ಈಗ ವ್ಯೂ ಹೇಗಿದೆ ಅಂತ ನೋಡ್ಬೇಕಂದ್ರೆ ಲೆಟ್ಸ್ ಗೋ. ದಿಸ್ ಈಸ್ ಅ ವ್ಯೂ ಇನ್ ದ ಬಿಗಿನಿಂಗ್. ಸ್ಟಾರ್ಟಿಂಗಲ್ಲಿ ಈ ರೀತಿ ಒಂದು ವ್ಯೂ ಸಿಗುತ್ತೆ. ಯು ಕ್ಯಾನ್ ಸಿ ಆ ಕಡೆಯಿಂದ ಬೆಟ್ಟ, ಮಧ್ಯೆ ಬಿಳಿ ಮೋಡಗಳು, ಮೇಲುಗಡೆನೂ ಅಷ್ಟೇ. ಇನ್ನು ತುಂಬ ಮೇಲತ್ತು ಬಾಕಿ ಇತ್ತು. ಆ ಕಡೆ ಮೇಲೆ ಹೋದರೆ ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ವ್ಯೂ ಇದ್ದಂಗಿತ್ತು. ಇಲ್ಲಿ ಎಂಟ್ರಿ ಟಿಕೆಟ್ ಅಂತ ಇಲ್ಲ, ಜಸ್ಟ್ ಒಂದು ನೀವು ಕಾರ್ ಎಂಟ್ರಿ ಹಾಕೋದೆ, ಕಾರ್ ಪಾರ್ಕಿಂಗ್ ಅಂತ ಒಂದು 50 ರೂಪೀಸ್ ಕೊಟ್ಟರೆ ಸೈ. ಬೈಕಿಗಾದರೆ 20 ರೂಪೀಸ್. ಹೇಳ್ದ ಹಾಂ. ನೀವೊಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದು ಒಳ್ಳೆ ಲೊಕೇಶನ್ ಕಾಣಬೇಕಂತ ಇದ್ರೆ ಇದು ಪ್ರಾಪರ್ ಸ್ಪಾಟ್. ಬಿಕಾಸ್ ಖರ್ಚು ಕಡಿಮೆ ಆ್ಯಂಡ್ ಈಸಿ ಟು ಟ್ರಾವೆಲ್. ನಿಮ್ಮೊಂದು ಕಾರ್ ಪೆಟ್ರೋಲ್ ಬರೋ ಒಂದು ಊಟದ ಖರ್ಚು ಎಷ್ಟಾಗ್ಬೋದು. ಲಿಟ್ರಲಿ ವರ್ತ್. ಈ ಪ್ಲೇಸ್ ವ್ಯೂ ಅನ್ನೋದು ಅಷ್ಟು ಬೆಸ್ಟ್ ಇದೆ. ಯು ಕ್ಯಾನ್ ಜಸ್ಟ್ ಫೀಲ್ ಬೈ ಸೀಯಿಂಗ್ ದಿಸ್ ವಿಡಿಯೋ ಹೌ ದ ವೆದರ್ ಈಸ್, ಹೌ ದ ನೇಚರ್ ಈಸ್. ಇಟ್ಸ್ ಜಸ್ಟ್ ವಾವ್. ಯಾ, ಲಿಟ್ರಲಿ ಏನಂದರೆ ಏನು ತೋರ್ತಾ ಇಲ್ಲ, ಅಷ್ಟು ಫಾಗಿ ಆಗಿದೆ ನೇಚರು. ಯು ಕ್ಯಾನ್ ಜಸ್ಟ್ ಸಿ ಮೈ ಬಿಹೈಂಡ್. ಇಟ್ಸ್ ಲಿಟ್ರಲಿ ವರ್ತ್ ಹಿಯರ್. ಬಟ್ ಆದರೆ ಈಗ ಪ್ರಾಬ್ಲಮ್ ಆಗಿದೆ ಏನಂದರೆ, ಆ ಕಡೆ ನೋಡಿದ್ರೆ ನಿಮಗೂ ಸೇಮ್ ಸ್ವಿಟ್ಜರ್ಲ್ಯಾಂಡ್ ವ್ಯೂ ಇದೆ, ಬಟ್ ಆ ವ್ಯೂ ತೋರಿಸು ಅಂದರೆ ಫುಲ್ ಫಾಗಿಂದ ಮುಚ್ಚಿ ಹೋಗಿದ್ರೆ ನೀವೇನು ನೋಡ್ಲಿಕ್ಕೆ ಆಗಲ್ಲ. ಇಫ್ ಯು ಹ್ಯಾವ್ ಎ ಲಕ್, ಐ ಥಿಂಕ್ ಫಾಗ್ ಕ್ಯಾನ್ ಮೂವ್ ಅವೇ. ಸ್ವಲ್ಪ ಫಾಗ್ ಆ ಕಡೆ ಹೋದರೆ ನಿಮ್ಗೆ ನೋಡ್ಲಿಕ್ಕೆ ಐ ಥಿಂಕ್ ಒಂದು ನೀವು 4 ಗಂಟೆ 3 ಗಂಟೆ 4 ಗಂಟೆ ಹಂಗೆ ರೀಚ್ ಆದರೆ ಇಲ್ಲಿ ಲೈಕ್ 2 ವ್ಯೂ ನೋಡಿ ಸಿಗ್ಬೋದು. ಫಸ್ಟ್ ವಿದೌಟ್ ಫಾಗ್ ಸೇಮ್ ನಿಮಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ತೋರುತ್ತೆ. ಆಫ್ಟರ್ ಲೈಕ್ 5 ಈ ರೀತಿ ತೋರ್ತಾ ಇದೆ. ಆ ಕಡೆ ಈ ಕಡೆ ಏನು ತೋರಲ್ಲ, ಜಸ್ಟ್ ಫಾಗಿ ಈ ಕೋಲ್ಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಈ ಟ್ರಿಪ್ಪಿಗೆ ಬಂದಿರೋದು ನಾನು, ಇಲ್ಲೊಬ್ಬ ಶ್ರೀಪಾದಂದಲ್ಲಿ ಆ್ಯಂಡ್ ಅರುಣ, ಇನ್ನೊಂದು ನಮ್ಮ ಕುಂದಾಪುರದ ದೀಪ ಅವರು ಸದ್ಯದ ಮಟ್ಟಿಗೆ ಕಳೆದೋಗಿದ್ದಾರೆ. ಬೈಂದೂರು ದೀಪ. ಶ್ರೀಪಾದ ಏನು ಅನಿಸ್ತಾ ಇದೆ? ಲಿಟ್ರಲಿ ಕನ್ನಡದ ಪಡಬೇಡ ಕನ್ನಡ ಸ್ವರ್ಗ. ಅರುಣಗೆ ಏನಿಸ್ತಿದೆ? ಬಟ್ ಆದ್ರೂ ಆ ಕಡೆ ಸ್ವಿಟ್ಜರ್ಲ್ಯಾಂಡ್ ಇದೆ, ತಪ್ಪಿ ಹೋಗಿದೆ ನಿಮಗೆ. ಜಸ್ಟ್ ಫಾಗ್ ಮೂಮೆಂಟ್ ಆಗಲಿ ಸ್ಟಾರ್ಟ್ ಆಗಿದೆ. ಐ ಹೋಪ್ ಯು ವಿಲ್ ಗೆಟ್ ಸಮ್ ಗುಡ್ ವ್ಯೂ ಬಿಕಾಸ್ ಐ ಗಾಟ್ ಲಾಸ್ಟ್ ಟೈಮ್. ಬಟ್ ಏನೇ ಹೇಳಿ, ನಮ್ಮದು ಸ್ಟಾರ್ ಹೆವಿ ಇತ್ತು ಈ ಸಲ. ಸೊ ಫುಲ್ ಫಾಗ್ ಮುಚ್ಚಿದ್ರು, ಮಧ್ಯಕ್ಕೆ ಒಂದ್ಸತಿ ನೀವು ವ್ಯೂ ಕಾಣಿ ಅಂದೇಳಿ ಸೊ ಕ್ಲಿಯರ್ ಮಾಡಿ ಹೋಯ್ತು. ಈಗ ಮತ್ತೆ ಪುನಃ ಫಾಗಲ್ಲಿ ಮುಚ್ಚಿ ಹೋಗಿದೆ. ಬಟ್ ಸ್ಟಿಲ್ ಓಕೆ, ವಿ ಸಾ ದ ವ್ಯೂ. ವ್ಯೂ ಆಲ್ರೆಡಿ ನಿಮ್ಗೆ ಶೋ ಮಾಡಿದೆ. ಐ ಥಿಂಕ್ ದೇವರಮನೆ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ಬ್ರಿಂಗ್ ಯುವರ್ ಪೇರೆಂಟ್ಸ್, ಶೋ ದೆಮ್ ಹೌ ದ ನೇಚರ್ ಈಸ್. ಮತ್ತೆ ಕ್ಲಿಯರ್ ಆಯ್ತು. ಇಟ್ಸ್ ಕ್ಲಿಯರಿಂಗ್. Fog is going, guys. Fog is going. It's true, lucky. ಈ ನನ್ನ ಮಗನಿಗೆ ನೇಚರ್ನ ಎಂಜಾಯ್ಮೆಂಟ್ ಮಾಡಬೇಕು, ಬರೀ ಫೋಟೋ ತಗೊಂಬೇಕಂಬಲ್ಲ. ಗೋ ವಿಡಿಯೋ. ಗೋ 1 2 3 ಯಾ ಪೋಸ್. ಟಡಾನ್. Yes, come on. It's good. Yay! See, Deepa is enjoying the nature. Deepa, one after one poses, please. ಹುಡುಗಿಯರು ವಿಡಿಯೋ ಕಾಂತ್ರೆ ಅಂತ ಮಾಡೋಗಿಲ್ಲ. Close up, please. ನಿಮಗೆ ಫೋಟೋಗ್ರಾಫರ್ ಮುಸ್ತಫಾ ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಫೋಟೋಗ್ರಾಫರ್ ಅರುಣ. This is the view you can see. ನಮ್ಮ ಅರುಣ ಫುಲ್ ಬೇಜಾರಾಗಿದ್ದ.
ಕಾರಣ ಇಷ್ಟೇ. ಅದರ 50-100 ಫೋಟೋ ತೆಗ್ದ್ಯಾ? ಚಂದ ಇಬ್ಬರು 2 ಫೋಟೋ ತೆಗೆದು ಸಾಕ, ಚಂದ ಇಲ್ದಿರ 100 ತೆಗಿ. ಬಪ್ಪದಿ ಸ್ವಲ್ಪ ಆದಷ್ಟು ಬೇಗನೆ ಬನ್ನಿ, 6 ಗಂಟೆಗೆಲ್ಲ ಕ್ಲೋಸ್ ಅಂಬ್ರು. ಸೊ ನಿಮಗೆ ಸುಮ್ಮನೆ ವಾಪಸ್ ಬೆರ್ಸಿ ಬಿಡ್ತಾರ. ಸೊ ಮೇಲೆ 10ಕ್ಕೆ 6 ಗಂಟೆ ಕ್ಲೋಸು, ಮೇಲೆ 10ಕ್ಕೆ 6 ಗಂಟೆ ಕ್ಲೋಸ್, ಕೆಳಗಿಳೋದು 7 ಗಂಟೆ. ಸೊ ಪ್ರಾಪರ್ ಬೇಗ ಬಂದಷ್ಟು ಒಳ್ಳೇದು. ಆ್ಯಂಡ್ ಟ್ರೈ ಟು ಸ್ಪೆಂಡ್ ಮೋರ್ ದೆನ್ 2 hours ಹಿಯರ್.